ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪು. ಅಮೆರಿಕದಿಂದ ಒಂದು ಕೆಟ್ಟ ಸುದ್ದಿ ಬರ್ತಾ ಇದೆ. ಅಮೆರಿಕದಲ್ಲಿರುವಂತಹ ಒಂದು ಭಾರತೀಯ ಮೂಲದ ಕುಟುಂಬದಲ್ಲಿ ನರಮೇಧ ಆಗಿದೆ. 4 ಜನರನ್ನ ಅವರದೇ ಕುಟುಂಬದ ಸದಸ್ಯರು ಕೊಂದು ಹಾಕಿದ್ದಾರೆ. ಶೂಟ್ ಮಾಡಿ ಅವರ ಜೀವನ ತೆಗೆದಿದ್ದಾನೆ. ಗಂಡ ಹೆಂಡತಿ ಜಗಳದಲ್ಲಿ ಮೂರನೆಯವರು ಪ್ರವೇಶ ಮಾಡಿ ಇಡೀ ಕುಟುಂಬ ಯಾವುದೋ ಕಾರ್ಯಕ್ರಮಕ್ಕೆ ಅಂತ ಸೇರಿತ್ತು. ಆ ಕಾರ್ಯಕ್ರಮದಲ್ಲಿ ಗೋಲಿಬಾರ್ ಆಗಿದೆ, ಗುಂಡು ಹಾರಿಸ್ಕೊಂಡಿದ್ದಾರೆ. 4 ಜನ ಸತ್ತು ಹೋಗಿದ್ದಾರೆ. 3 ಜನ ಮಕ್ಕಳಿದ್ರು ಜೊತೆಯಲ್ಲಿ. 3 ಜನ ಮಕ್ಕಳು ಸಹ ಕಬೋರ್ಡ್ ಅಲ್ಲಿ ಬಚ್ಚಿಟ್ಕೊಂಡು ಅಲ್ಲಿಂದ 911ಗೆ ಫೋನ್ ಮಾಡಿದ್ದಾರೆ. ಅನಂತರ ಪೊಲೀಸರು ಬಂದಿದ್ದಕ್ಕೆ ಮಕ್ಕಳು ಬಚಾವಾಗಿದ್ದಾರೆ. ಸೊ ಏನಿದು ಘಟನೆ, ಎಲ್ಲಿಂದ ಎಲ್ಲ ವಿವರಗಳನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಅಮೆರಿಕದಲ್ಲಿ ನೆಲೆಸಿರುವಂತಹ ವಿಜಯ್ ಕುಮಾರ್ ಅನ್ನುವಂತಹ 51 ವರ್ಷದ ವ್ಯಕ್ತಿ ಮತ್ತು ಆತನ ಹೆಂಡತಿ ಮೀಮು ದೋಗ್ರಾ 43 ವರ್ಷ. ಅವರಿಗೆ 12 ವರ್ಷದ ಒಂದು ಮಗು ಬೇರೆ ಇದೆ. ಆ 3 ಜನ ಇನ್ನೊಬ್ಬರ ಮನೆಗೆ ಫಂಕ್ಷನ್ಗೆ ಹೋಗಿದ್ದಾರೆ. ಯಾರ ಮನೆಗೆ ಹೋಗಿದ್ದಾರೆ? ಗೌರವ್ ಕುಮಾರ್, ನಿಧಿ ಚಂದರ್, ಹರೀಶ್ ಚಂದರ್ ಅನ್ನುವಂಥವ್ರ ಮನೆಗೆ ಹೋಗಿದ್ದಾರೆ. ಆ ಮನೆಯಲ್ಲಿ 2 ಮಕ್ಕಳಿದ್ದಾರೆ. ಆ ಪಾರ್ಟಿಯ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಅಥವಾ ಏನೋ ಹಬ್ಬಕ್ಕೆ ಕರೆದಿದ್ರು ವಿವರಗಳನ್ನ ಇಲ್ಲಿಯವರೆಗೆ ಪೊಲೀಸರು ಹೊರಗಿಟ್ಟಿಲ್ಲ. ಕಾರಣವನ್ನು ಸಹ ಪೊಲೀಸರು ಇಲ್ಲಿವರೆಗೆ ಹೊರಗಿಟ್ಟಿಲ್ಲ. ಯಾವ ಜಗಳ, ಏನು ಕಾರಣ, ಏನು ಎತ್ತ, ಏನು ಇನ್ನೂ ಗೊತ್ತಿಲ್ಲ ಅಂತಲೇ ಪೊಲೀಸರು ಹೇಳ್ತಿದ್ದಾರೆ. ಬಟ್ ಇಲ್ಲಿಯವರೆಗೆ ಬಂದಿರುವ ಮಾಹಿತಿಯ ಪ್ರಕಾರ ಈ ವಿಜಯ್ ಕುಮಾರ್ ಮತ್ತು ಮೀಮು ದೋಗ್ರಾ ಗಂಡ ಹೆಂಡತಿಯ ನಡುವೆ ಏನೋ ಜಗಳ ಶುರುವಾಗಿದೆ. ಆ ಜಗಳ ತಾರಕಕ್ಕೆ ಹೋಗಿದೆ. ಆ ಸಂದರ್ಭದಲ್ಲಿ ಇವರು ಹೋಗಿದ್ದಂತಹ ಮನೆಯಲ್ಲಿದ್ರಲ್ಲ, ಗೌರವ್ ಕುಮಾರ್, ನಿಧಿ ಚಂದರ್ ಮತ್ತು ಹರೀಶ್ ಚಂದರ್. ಈ ಹರೀಶ್ ಚಂದರ್ ಮತ್ತು ನಿಧಿ ಚಂದರ್ ಗಂಡ ಹೆಂಡತಿ. ಅವರು ಸುಮಾರು 40 ವರ್ಷದ ಆಸ್ಪಾಸ್, ಎಲ್ಲರೂ ಸಹ 40 ವರ್ಷದ ಆಸ್ಪಾಸ್ನಲ್ಲಿರುವಂತವರೇ. ಅವರು ಮಧ್ಯಪ್ರವೇಶ ಮಾಡಿದರೆ ಜೋರು ಜಗಳ ಆಗಿದೆ. ಆ ಸಿಟ್ಟಿನಲ್ಲಿ ವಿಜಯ್ ಕುಮಾರ್ ತನ್ನಲ್ಲಿದ್ದಂತಹ ಬಂದೂಕು ತೆಗೆದು ಮೊದಲು ತನ್ನ ಹೆಂಡತಿಗೆ ಸುಟ್ಟಿದ್ದಾನೆ. ಆ ನಂತರ ಈ 3 ಜನ ಇದ್ರಲ್ಲ ಅಲ್ಲಿ, ಗೌರವ್, ನಿಧಿ ಮತ್ತು ಹರೀಶ್, ಆ 3 ಜನನು ಸಹ ಶೂಟ್ ಮಾಡಿ ಸಾಕಿದ್ದಾರೆ. ಈ ಸಂದರ್ಭದಲ್ಲಿ ಹೆದರ್ಕೊಂಡಂತಹ ಅಲ್ಲಿದ್ದಂತಹ 3 ಮಕ್ಕಳು, ಯಾರು ವಿಜಯ್ ಕುಮಾರ್ 12 ವರ್ಷದ ಮಗುವೂ ಸೇರಿ ಇನ್ನೂ 2 ಮಕ್ಕಳು, ಈ ನಿಧಿ ಚಂದರ್ ಮತ್ತು ಹರೀಶ್ ಚಂದರ್ನ 2 ಮಕ್ಕಳು ಸಹ ಓಡಿ ಹೋಗಿ ಒಂದು ಕಬೋರ್ಡ್ ಅಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಅವರಲ್ಲಿ ಒಂದು ಉಪಾಯ ಆಗಿದ್ದೇನು ಅಂದ್ರೆ, ಅವ್ರ ಬಳಿ ಒಂದು ಸಣ್ಣ ಫೋನ್ ಇತ್ತು. ಆ ಫೋನಿನ ಮೂಲಕ ಈ ವಿಜಯ್ ಕುಮಾರ್ ಯಾರು ಶೂಟ್ ಮಾಡಿದಾನಲ್ಲ, ಆತನ 12 ವರ್ಷದ ಮಗುನೇ 911ಗೆ ಫೋನ್ ಮಾಡಿದ್ದಾರೆ. ಅಮೆರಿಕದಲ್ಲಿ 911 ಎಮರ್ಜೆನ್ಸಿ, ಎನಿ ಎಮರ್ಜೆನ್ಸಿ ಒಂದೇ ನಂಬರ್. ಆ ಫೋನ್ ಅಲ್ಲಿಗೆ ಕರೆ ಮಾಡಿದ್ರೆ ನಿಮ್ಗೆ ಸಹಾಯ ಇಮಿಡಿಯೇಟ್ ಆಗಿ ಬರುತ್ತೆ. ಫೋನ್ ಮಾಡಿ ಈ ರೀತಿ ಪರಿಸ್ಥಿತಿ ಅಂತ ಹೇಳಿದ ತಕ್ಷಣ ಕೆಲವೇ ನಿಮಿಷಗಳಲ್ಲಿ ಪೊಲೀಸರು ಬಂದಿದ್ದಾರೆ. ಲಾರೆನ್ಸ್ ವಿಲ್ಲೆ ಅನ್ನುವಂತಹ ಜಾಗದಲ್ಲಿ ನಡೆದಿರುವ ಈ ಘಟನೆಗೆ ಪೊಲೀಸರು ಬಂದ ನಂತರ ಈ ವ್ಯಕ್ತಿ ವಿಜಯ್ ಕುಮಾರ್ ಅಲ್ಲೇ ಕೂತಿದ್ದಾನೆ. ಆತನನ್ನ ಬಂಧಿಸಲಾಗಿದೆ. ಈಗ ಆತನ ಮೇಲೆ ಕೇಸ್ ನಡೆಯುತ್ತೆ. ಬಟ್ ಈಗ ಆಗಿರುವಂತಹ ಘಟನೆಯಿಂದ ಆ 3 ಜನ ಮಕ್ಕಳು ಯಾರ ಹತ್ರ ಇರಬೇಕು, ಏನಾಗಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಮಸ್ಯೆಗಳಿದಾವೆ. ಯಾಕಂದ್ರೆ ಅವರು ಇತ್ತೀಚೆಗೆ ಅಮೆರಿಕೆಗೆ ಹೋದಂತಹ ಕುಟುಂಬಗಳಲ್ಲ, ಬಹಳ ವರ್ಷಗಳಿಂದ ಅಲ್ಲೇ ಇರುವಂತಹವರು ಭಾರತೀಯ ಮೂಲದ ಕುಟುಂಬಗಳು. ಸೊ ಈಗ ಆ ಮಕ್ಕಳನ್ನ ಅಲ್ಲಿರುವಂತಹ ಬೇರೆ ಭಾರತೀಯರು ಸತ್ಯಕ್ಕೆ ನೋಡ್ಕೊಳ್ತಿದ್ದಾರೆ. ಮುಂದಕ್ಕೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅಲ್ಲಿನ ಸರ್ಕಾರ ಏನಾದ್ರು ಕ್ರಮ ಕೈಗೊಳ್ಳಬೇಕು, ಅಥವಾ ಅವರ ಕುಟುಂಬದ ಸದಸ್ಯರು ಅಥವಾ ಸಂಬಂಧಿಕರು ಯಾರಾದರೂ ಭಾರತದಲ್ಲಿದ್ರೆ ಅವರು ಹೋಗಿ ಕರ್ಕೊಂಡು ಬರ್ಬೇಕಾಗತ್ತೆ, ಅಥವಾ ಅವ್ರು ಕರ್ಕೊಂಡು ಬಂದು ಅವರು ಸಾಕೋಬೇಕಾಗತ್ತೆ, ಏನೋ ಒಂದು ಮಾಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಇದೊಂದು ದುರಂತ ಘಟನೆ ಅಲ್ಲಿ ಆಗಿರೋದ್ರಿಂದ ಭಾರತೀಯ ರಾಯಭಾರ ಕಚೇರಿಯು ಸಹ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದೆ. ನಾವು ಎಲ್ಲ ರೀತಿಯಾಗಿಯೂ ಸಹ ಇದನ್ನ ಪರಿಶೀಲನೆ ಮಾಡ್ತಿದ್ದೀವಿ. ಆ ಮಕ್ಕಳೇನಿದ್ದಾರೆ ಅಥವಾ ಸಂತ್ರಸ್ತರ ಕುಟುಂಬ ಏನಿದೆ, ಅವರಿಗೆ ಏನ್ ನೆರವು ಮಾಡಬಹುದೋ ಅದನ್ನ ನಾವು ಸರ್ಕಾರದ ವತಿಯಿಂದ ಅಥವಾ ನಮ್ಮ ರಾಯಭಾರಿ ಕಚೇರಿಯ ಮೂಲಕ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಪೊಲೀಸರು ಹೇಳಿಕೆ ಬಿಡುಗಡೆ ಮಾಡಿ, ಈ ರೀತಿಯಾಗಿ ಒಂದು ಕರೆ ಬಂದಿತ್ತು, ಆ ಕರೆಗೆ ಸ್ಪಂದಿಸಿದ ನಾವು ಅಲ್ಲಿ ಹೋದಾಗ 4 ಹೆಣಗಳು ಬಿದ್ದಿತ್ತು. ಒಬ್ಬ ವ್ಯಕ್ತಿ ಇದ್ದ, ಆತನೇ ಶೂಟ್ ಮಾಡಿದ್ದಂತ ಒಪ್ಕೊಂಡಿದ್ದಾನೆ. ಆತನನ್ನು ಬಂಧಿಸಿದ್ದೀವಿ. ಇನ್ನು 3 ಜನ ಮಕ್ಕಳು, ಅದರಲ್ಲಿ ಒಂದು ಮಗು ಕೊಲೆಗಡುಕನ ಮಗುವೇ ಆಗಿತ್ತು. ಆ ಮಗು ಮತ್ತು ಇನ್ನೂ 2 ಮಕ್ಕಳನ್ನು ಸಹ ಸದ್ಯಕ್ಕೆ ಒಂದಷ್ಟು ಜನಕ್ಕೆ ಒಪ್ಪಿಸಿದೀವಿ. ಅವ್ರು ನೋಡ್ಕೊಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆಗಳನ್ನ ನಡೆಸಲಾಗುವುದು. ಸೊ ಇದಿಷ್ಟು ಅಮೆರಿಕದಲ್ಲಿ ನಡೆದಿರುವ ಭಾರತೀಯ ಮೂಲದ ಕುಟುಂಬದ ನರಮೇಧದ ಸುದ್ದಿ, ಅದು ಸಹ ಅವರದೇ ಕುಟುಂಬದ ಸದಸ್ಯನಿಂದ ಆಗಿರುವಂತಹದ್ದು. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.